ಮುನಿರಾಜ್ ಅಧ್ಯಕ್ಷ, ಪ್ರಶ್ನೆ ಸಂಖ್ಯೆ 1077 ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ಕೇಳಬಯಸ್ತಾರೆ. ಒಂದು ಸೆಕೆಂಡ್ ನೆಕ್ಸ್ಟ್ ತಗೊಳ್ತೇನೆ. ಅವ್ರು ಹೋಗಿ ಹೇಳ್ತಾರೆ ಬಂದ್ರು. ಪ್ರಶ್ನೆ ಸಂಖ್ಯೆ 1077 ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ಕೇಳಬಯಸ್ತೇನೆ. ಅಧ್ಯಕ್ಷ, ಉತ್ತರವನ್ನು ಒದಗಿಸಲಾಗಿದೆ. ಅಧ್ಯಕ್ಷ, ಉತ್ತರ ಒದಗಿಸಿದ್ದಾರೆ. 10 ತಿಂಗಳಾಗಿದೆ. ಒಂಟಿ ಮನೆ ಅಂತೇಳಿ BBMPಯಿಂದ 5 ಲಕ್ಷ ರೂಪಾಯಿ ಫಲಾನುಭವಿಗಳಿಗೆ ಕೊಡ್ತಾರೆ. ಫೌಂಡೇಶನ್ ಹಾಕಿದರೆ 1.25 ಲಕ್ಷ, ಟಿಂಟಲ್ ಹಾಕಿದರೆ 1.25 ಲಕ್ಷ, ರೂಪ್ ಹಾಕಿದರೆ 1.25 ಲಕ್ಷ, ಪೂರ್ತಿ ಫಿನಿಶ್ ಮಾಡಿದ್ಮೇಲೆ 1.25 ಲಕ್ಷ 5 ಲಕ್ಷಗಳು ಕೊಡ್ತಾರೆ. ಅಧ್ಯಕ್ಷ, ಫೌಂಡೇಶನ್ಗೂ ಕೊಡಲಿಲ್ಲ, ಲಿಂಟ್ಲಿಗೂ ಕೊಡಲಿಲ್ಲ, ರೂಪ್ಗೂ ಕೊಡಲಿಲ್ಲ, ಫಿನಿಶ್ ಆದ್ರೂ ಇನ್ನೂ ಕೊಟ್ಟಿಲ್ಲ. ಅವರು BBMPನ ಅಲದು ಫಲಾನುಭವಿಗಳು ಏನು ಸರಿಯಾದ ಉತ್ತರ ಸಿಗ್ತಾ ಇಲ್ಲ. ಹಣ ಇಟ್ಟಿದಾರಾ ಇಲ್ವಾ ಏನೂ ಇಲ್ಲ. ಇದು 23, 24, 24, 25ನೇ ಸಾಲಿಂದು. ಅವರು ಬಡವರು ಕಾಯ್ಕೊಂಡಿದ್ದಾರೆ. ಒಂದು ಫೌಂಡೇಶನ್ ಹಾಕಿ ಕೆಲವರು ಬಿಟ್ಟಿದ್ದಾರೆ, ಕೆಲವರು ಫಿನಿಶ್ ಮಾಡಿದ್ದಾರೆ. ಇದುವರೆಗೂ ಹಣ ಕೊಟ್ಟಿಲ್ಲ. ಯಾವಾಗ ಆ ಫಲಾನುಭವಿಗಳಿಗೆ ನಿಖರವಾಗಿ ಹಣ ಕೊಡ್ತೀರಾ ಅಂತ ಮಾನ್ಯ ಉಪಮುಖ್ಯಮಂತ್ರಿಗಳು ತಿಳಿಸ್ಬೇಕು. ಇಲ್ಲ ಅದಕ್ಕೂ ಹಣ ಇದೆಯಾ ಇಲ್ವಾ, ಸರ್ಕಾರದಲ್ಲಿ ಹಣ ಇಟ್ಟಿದಾರಾ ಇಲ್ವಾ ಅನ್ನೋದನ್ನ ತಿಳ್ಕೊಂಡು, ಇಲ್ಲ ಯಾಕೆ ತಡ ಆಗಿದೆ, ಯಾರಿಂದ ತಡ ಆಗಿದೆ, ಅಧಿಕಾರಿಗಳಿಗೆ ಬೇಜವಾಬ್ದಾರಿತನ. ನಮ್ಮ ಕ್ಷೇತ್ರನ 2 ಭಾಗ ಮಾಡಿದ್ದಾರೆ. ಒಂದು RR ನಗರಕ್ಕೆ ಹೋಗ್ಬೇಕು ಕೆಲವರು, ಇನ್ನು ಕೆಲವರು ಯಲಹಂಕಕ್ಕೆ ಹೋಗ್ಬೇಕು. ಇವರು ಸುತ್ತಾಡಕ್ಕೆ ಆಗಲ್ಲ ಅಧ್ಯಕ್ಷೆ. ಬಹಳಷ್ಟು ಸಮಸ್ಯೆ ಇದೆ. ಈ ಬಡವರಿಗೆ ಕೊಡೋದಾದ್ರೂ ಸರಿಯಾದ ಸಮಯಕ್ಕೆ ಕೊಟ್ರೆ ಅವರೊಂದು ಗೂಡು ಮಾಡ್ಕೊಂತಾರೆ ನಿಮ್ಮ ಹೆಸರು ಹೇಳಿ. ಅದಕ್ಕೋಸ್ಕರ ಯಾವಾಗ ಕೊಡ್ತೀರಾ, ಏನ್ ಮಾಡ್ತೀರಾ ಅದನ್ನ ಕರೆಕ್ಟ್ ಆಗಿ ನಿಖರವಾಗಿ ಉಪಮುಖ್ಯಮಂತ್ರಿಗಳು ತಿಳಿಸ್ಬೇಕು ಅಧ್ಯಕ್ಷ. ಅಧ್ಯಕ್ಷೆ, ನಮ್ಮ ಮುನ್ರಾಜ್ ಅವರು ಒಳ್ಳೆ ಪ್ರಶ್ನೆ ಖಂಡಿತ ಹೇಳಿದ್ದಾರೆ. ನನ್ನ ಗಮನ ಸೆಳೆದಂಗೆ ಇದ್ರ ಬಗ್ಗೆ ಬಹಳ ಶಾಸಕರೆಲ್ಲ ಚರ್ಚೆ ಮಾಡ್ತಾ ಇದ್ರು ಬೆಂಗಳೂರು ಸಿಟಿನಿಗೆ. ಈ ಒಂಟಿ ಮನೆ ಅನ್ನೋದು ಬೆಂಗಳೂರು ಸಿಟಿಲಿ ಮಾತ್ರ 5 ಲಕ್ಷ ರೂಪಾಯಿ ಕೊಡುವಂಥದ್ದು ಒಂದು ಸ್ಕೀಮ್ನ 2019ರಲ್ಲಿ ಪಾಸ್ ಮಾಡಿದ್ರು. ನಿಮ್ಮದೇ ಸರ್ಕಾರ ಬೇಕಾದ್ರೆ ಪಾಸ್ ಮಾಡಿದ್ರು. ಇದು 600 ಸ್ಕ್ವೇರ್ ಫೀಟ್ ಇರಬೇಕು. 600 ಸ್ಕ್ವೇರ್ ಫೀಟ್ ಇರೋರಿಗೆ ಕೊಡ್ತಾರೆ. ಒಂದು 3 ಲಕ್ಷ ರೂಪಾಯಿ ಇನ್ಕಮ್ ಇರಬೇಕು. ಸೊ ಅವನಿಗೆ ಮನೆ ಇರಬಾರ್ದು, 3 ವರ್ಷ ಬೆಂಗಳೂರಲ್ಲಿ ಇರಬೇಕು. ಇದು ಅವ್ರಿಗೆ ಎಲಿಜಿಬಿಲಿಟಿ. ಇದು ಯಾಕೆ ಡಿಲೇ ಆಯಿತು ಅಂದರೆ ಮೊದಲೆಲ್ಲ ಮೊಬೈಲ್ ಇದರಲ್ಲಿ ಕೊಡ್ತಾಯಿದ್ರು, ಓಲ್ಡ್ ಮೆಥಡಲ್ಲಿ ಕೊಡ್ತಾಯಿದ್ರು. ಈಗ 2022ರಲ್ಲಿ ಏನಾಯಿತು, ಒಂದು ಆ್ಯಪ್ ಮಾಡೋಂಥ, ಒಂದು ಮೊಬೈಲ್ ಆ್ಯಪ್ ಮಾಡೋಂಥ ಒಂದು ಅವಕಾಶ ಆಯಿತು. ಅದು ಜನರಿಗೆ ಗೊತ್ತಾಗಲಿಲ್ಲ. ಪಾಪ ಮೊಬೈಲ್ ಆ್ಯಪಲ್ಲಿ ಏನು ಫೈಲ್ ಮಾಡಬೇಕು, ಮತ್ತೊಂದು ಮಾಡಬೇಕು ಅಂತ ಜನರಿಗೆ ಗೊತ್ತಾಗಲಿಲ್ಲ. ಸೊ ಇದೊಂದು ಟೆಕ್ನಿಕಲ್ ಇಶ್ಯೂ ಇದೆ. ಇದನ್ನು ರಿಸಾಲ್ವ್ ಮಾಡಬೇಕು. ಇದೇನು ಸಮಸ್ಯೆ ಏನಿಲ್ಲ. 2025ರಲ್ಲಿ ಈಗಾಗಲೇ ನಾವು ಈಗ 49ಕ್ಕೆ ಇವ್ರ ಕ್ಷೇತ್ರದಲ್ಲೇ 49 ಕೊಡಲಿಕ್ಕೆ ಫೈಲ್ ರೆಡಿ ಆಗಿದೆ. 164 ರೂಪಾಯಿಗೆ ಒಟ್ಟು 1229 ಮನೆಗಳು ಬೆಂಗಳೂರಲ್ಲಿ ಈ ರೀತಿ ಇಂಥ ಪಾಸ್ ಆಗಿದೆ. ಸೊ ಅದಕ್ಕೆ ಮೊಬೈಲ್ ಆ್ಯಪ್, ಅದಕ್ಕೆ ನಾನೀಗ ಆಫೀಸರ್ಸ್ ಹತ್ರ ಅದನ್ನೇ ಮಾತಾಡ್ತಾ ಇದ್ದೆ ನಾನು. ಸೊ ಈಗ ಸದ್ಯಕ್ಕೆ ಮುಂದಕ್ಕೆ ನೋಡೋಣ. ಈಗ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಲೆವೆಲಲ್ಲೇ ಆ ಮೊಬೈಲ್ ಆ್ಯಪ್ನ, ಯಾಕೆಂದ್ರೆ ಪಾಪ ಅವ್ರಿಗೆ ಎಜುಕೇಷನ್ ಇರಲ್ಲ. ಅವ್ರಿಗೆಲ್ಲ ಮಾಪ್ ಮಾಡಬೇಕು, ಯಾವ ರೀತಿ ತೋರಿಸ್ಬೇಕು, ಯಾವ ಸ್ಟೇಜಲ್ಲಿ ಕೊಡಬೇಕು ಅನ್ನೋದು ಗೊತ್ತಾಗಲ್ಲ. ಯಾಕೆಂದ್ರೆ ಎಲ್ಲ ಫೋಟೋ ಹಿಡಿಬೇಕು, ವಿಡಿಯೋ ತಗೋಬೇಕು, ಮನೆ ಕಟ್ಟಿದಾನ, ಪಕ್ಕದ ಮನೆ ತೋರಿಸ್ಬಿಟ್ಟವನ, GPS ಮಾಡೋಣ, ಇವೆಲ್ಲ ನೋಡಬೇಕಾಗಿದೆ. ಸೊ ಈಗ ಸದ್ಯಕ್ಕೆ ತಮ್ಮ ಒತ್ತಡದ ಮೇಲೆ ಇದನ್ನು ಓಲ್ಡ್ ಸಿಸ್ಟಮಲ್ಲೇ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಲೆವೆಲಲ್ಲೇ ಬಿಲ್ನ ಇಶ್ಯೂ ಮಾಡೋಕ್ಕೆ ತೀರ್ಮಾನ ತೆಗೆದುಕೊಳ್ಳಿ. ಇಲ್ಲ ಅಧ್ಯಕ್ಷ, ಇದು ಉಪಮುಖ್ಯಮಂತ್ರಿಗಳು ಹೇಳಿದ್ ಕರೆಕ್ಟು. ಮೊದಲೆಲ್ಲ ಆನ್ಲೈನಲ್ಲಿ ಅರ್ಜಿ ತಗೊಂತಿದ್ರು, ಕಟ್ಟಿರೋ ಮನೆಗೂ ತಗೊಂಡ್ಬಿಡ್ತಾ ಇದ್ರು. ಈಗೇನಾಗಿದೆ, ಆನ್ಲೈನಲ್ಲಿ ಅರ್ಜಿ ತಗೊಂಡು ಫೌಂಡೇಶನ್ ಹಾಕಿದರೆ ಒಂದು ಕಮಿಟಿ ಮಾಡಿದ್ದಾರೆ ಸೆಲೆಕ್ಟ್ ಮಾಡೋಕ್ಕೆ. ಈ ಫಲಾನುಭವಿಗಳನ್ನ ಸೆಲೆಕ್ಟ್ ಮಾಡೋಕ್ಕೆ ಜಾಯಿಂಟ್ ಕಮಿಷನರು, ಎಕ್ಸಿಕ್ಯೂಟಿವ್ ಇಂಜಿನಿಯರು, ಚೀಫ್ ಇಂಜಿನಿಯರು, ಸ್ಥಳೀಯ ಶಾಸಕರು ಎಲ್ಲರೂ ಸೇರಿ ಒಂದು ಸಮಿತಿ ಮಾಡಿದ್ದಾರೆ. ಆ ಸಮಿತಿಯಲ್ಲಿ ಪಾಸ್ ಆದವರು ಫೌಂಡೇಶನ್ ಹಾಕಿದರೆ ಅಲ್ಲಿ ಲೋಕಲ್ನ AWE ಮತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹೋಗಿ ಫೋಟೋ ಹಿಡಿದು ಅಲ್ಲೇ ಅಪ್ಲೋಡ್ ಮಾಡಬೇಕು. ಅಲ್ಲೇ ಅಪ್ಲೋಡ್ ಮಾಡಿದ್ರೇ ಅದು ಪಾಸ್ ಆಗೋದು ಬಿಲ್ಲು. ಆ ಸಿಸ್ಟಮ್ ಎಲ್ಲ ತಂದಿದ್ದಾರೆ. ಈಗ ಇದರಲ್ಲಿ ದುರುಪಯೋಗ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇಲ್ಲಿ ನಮ್ಮಲ್ಲಿ 134ರಲ್ಲಿ ಸುಮಾರು 100 ಫಿನಿಶ್ ಆಗಿದೆ. ಹೋಗಿ ಫೋಟೋ ಹಿಡಿಯೋಕ್ಕೆ ನಮ್ಮಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇಲ್ಲ, AWE ಇಲ್ಲ, 11 ಜನ AE ಇಲ್ಲ. ಇದು ಸಮಸ್ಯೆ. 11 ಜನ AEಗಳು ಶಾರ್ಟೇಜ್ ಇದ್ದಾರೆ. ವಾರ್ಡಲ್ಲಿ ಹೋಗಿ ಫೋಟೋ ಹಿಡಿಯೋಕ್ಕೆ ಆಗಲ್ಲ. ಎಕ್ಸಿಕ್ಯೂಟಿವ್ ಇಂಜಿನಿಯರು 9 ಜನ ಚೇಂಜ್ ಆಗಿದ್ದಾರೆ 2.5 ವರ್ಷದಲ್ಲಿ. ಇವಾಗಲೂ ಇಲ್ಲ ಯಾರೋ ಇನ್ಚಾರ್ಜ್ AWE. ಈ ಪರಿಸ್ಥಿತಿಯಲ್ಲಿ
ಆ ಕಾರ್ಪೊರೇಷನ್ಗಳು ಯಾವ ರೀತಿ ಕೆಲಸ ಮಾಡ್ತದೆ. ಅದಕ್ಕೋಸ್ಕರ ದಯಮಾಡಿ ಮುಖ್ಯಮಂತ್ರಿಗಳು ಬೆಂಗಳೂರಿನ ಸ್ವಲ್ಪ ವಿಶೇಷ ಗಮನ ಕೊಟ್ಟು ಇಂಥದ್ದನ್ನೆಲ್ಲ ತ್ವರಿತವಾಗಿ ಆ ಬಡವರಿಗೆ ಅಂತ ವ್ಯವಸ್ಥೆ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ. ಸರ್ ಒಂದು ನಿಮಿಷ ಸರ್, ಒಂದು ನಿಮಿಷ ಏನಪ್ಪ, ಒಂದು ನಿಮಿಷ ನನ್ನ ಕಾನ್ಸ್ಟಿಟ್ಯೂನ್ಸಿ ಹೇಳ್ಬಿಡ್ತೀನಿ. ಆಯ್ತು, ಒಂದೆಲ್ಲ ಬೇರೆ ಬೇರೆ ಕಾನ್ಸ್ ಆಗಲಿ ಚರ್ಚೆ ಒಂದು ನಿಮಿಷ ಆಗಲಿ. ನಮ್ಮೂರ್ದು ಕೂತ್ಕೊಳ್ಳಿ, ಇಲ್ಲ ಕೂತ್ಕೊಳ್ಳಿ, ಮಾತಾಡ್ಬೇಡಿ. ನೀವು ಕೂತ್ಕೊಂಡು ಮಾತಾಡಿ, ಅಭ್ಯಾಸ ಮಾಡ್ಕೊಳ್ಬೇಡಿ. ನೀವು ರಾಮಮೂರ್ತಿ ಅವರೇನು ಎತ್ತು ಕೂತ್ಕೊಳ್ಳಿ, ನಾವು ಹೇಳ್ದಾಗ ನೀವು ಇಲ್ಲಿ ಕೂತ್ಕೊಳ್ಳಿ. ಒಂಟಿ ಮಾಡಿ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಆಯ್ತು, ನಮ್ಗೆ ಗೊತ್ತಾಯ್ತು, ಕೂತ್ಕೊಳ್ಳಿ. ಅಧ್ಯಕ್ಷೆ, ಅವ್ರು ಹೇಳೋದ್ರಲ್ಲಿ ರೀಸನಬಲ್ ಇದೆ. ಬಟ್ ಏನಪ್ಪಾ ಅಂದ್ರೆ ನಾವು ಸಿಸ್ಟಮ್ನ ಮೊಬೈಲ್ ಆ್ಯಪ್ ಅಂತ ಮಾಡಿಬಿಟ್ರು ಪಾಪ ಇವ್ರಿಗೆ ಬಡವರಿಗೆಲ್ಲ ಗೊತ್ತಾಗಲ್ಲ. ಆ ಮೊಬೈಲ್ ಆ್ಯಪ್ ಯಾವ್ದಾದ್ರು ದೊಡ್ಡ ಇದಕ್ಕೆ ಬಂತು. ನಾನು ಹೆಂಗಿದ್ರು ಈಗ ಇನ್ನೊಂದು ವಾರದಲ್ಲೇ ಎಲ್ಲ MLAsನ ಈ ಬಜೆಟ್ ಬೇರೆ ಮಾಡಬೇಕಲ್ಲ, ಅದಕ್ಕೂ ಒಂದು ಮೀಟಿಂಗ್ ಕರೀತಾ ಇದ್ದೀನಿ. ಇದು ನಿಮ್ಮ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಕರಿಬೇಕು MLAಗಳಿಗೆ. ಆಗ ಇನ್ನೇನಾದ್ರು ಯಾವ್ದಾದ್ರು ಸಿಸ್ಟಮ್ ಇದ್ರೆ ನೀವು ಮಾಡಿ. ಅವ್ರದ್ದು ಟ್ಯಾಕ್ಸ್ ವಿಚಾರ ಇದೆ, ನಿಮ್ದು ಒಂದು ಪ್ರಶ್ನೆ ಇದೆ, ಅದು ನಾನು ಆಮೇಲೆ ಉತ್ತರ ಕೊಡ್ತೀನಿ. ಖಂಡಿತ ಇದನ್ನು ನಿಮ್ಮನ್ನೂ ಕೇಳಿ ನಿಮ್ಮನ್ನೂ ಸಲಹೆ ಕೊಟ್ಬಿಟ್ಟು ಇದರಲ್ಲೇನು ರಾಕೆಟ್ ಸೈನ್ಸ್ ಏನಿಲ್ಲ. ನಾವೆಲ್ಲ ಹಳ್ಳಿಲೆಲ್ಲ ಆಶ್ರಮನೆ ಕೊಡ್ಬೇಕಾದ್ರೆ ಒಂದು ಸಿಸ್ಟಮ್ ಏನಿದೆ, ಅದೇ ಸಿಸ್ಟಮ್ನ ನೀವೇ ಮಾಡಿದ್ದೀರಿ 2028 ಮಾಡಿದ್ದೀರಿ. ಸ್ವಲ್ಪ ದುಡ್ಡು ಅಲ್ಲಿ ಕಡಿಮೆ ಇದೆ, ಇಲ್ಲಿ ಸಿಟೀಸ್ ಜಾಸ್ತಿ ಇದೆ. ವಿ ವಿಲ್ ಕನ್ಸಿಡರ್, ನಿಮ್ದು ಏನು ರಿಕ್ವೆಸ್ಟ್ ಇದೆ ಕನ್ಸಿಡರ್ ಮಾಡಿ ಆದಷ್ಟು ಜಲ್ದಿ ಬಿಲ್ನ ರಿಲೀಸ್ ಮಾಡಿಸೋಕ್ಕೆ ನಾನು ಡೈರೆಕ್ಷನ್ ಕೊಡ್ತೀನಿ. ಜಗದೀಶ್ ಶಿವಯ್ಯ ಗುಡಗಂಟಿ